ಇಸ್ರೋ ಕನಸಿನ ಕೂಸು ಗಗನಯಾನಕ್ಕೆ 4 ಗಗನಯಾತ್ರಿಗಳ ಪೈಕಿ ಮೊದಲು ಬಾಹ್ಯಾಕಾಶಕ್ಕೆ ಕಳುಹಿಸುವಂತಹ ಗಗನಯಾತ್ರಿಯನ್ನ ಆಯ್ಕೆ ಮಾಡಲಾಗಿದೆ. ಆಯ್ಕೆಯಾಗಿದ್ದ 4 ಪೈಕಿ ಈಗ ಶುಭಾಂಶು ಶುಕ್ಲಾ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಗಗನಯಾನಿ ಶುಭಾಂಶು ಶುಕ್ಲಾ ಅವರನ್ನ AX4 ಮಿಷನ್ ಜೊತೆಗೆ ಬಾಹ್ಯಾಕಾಶ ಯಾನಕ್ಕೆ ಕಳುಹಿಸುವುದಕ್ಕೆ ಇಸ್ರೋ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಮೆರಿಕಾದ ಕಂಪನಿಯೊಂದಿಗೆ ಇಸ್ರೋ ಸಹಭಾಗಿತ್ವ ಒಪ್ಪಂದವನ್ನ ಮಾಡಿಕೊಂಡಿದ್ದು, ಅದರ ಅನ್ವಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇದೆ. ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಬಾಹ್ಯಾಕಾಶಕ್ಕೆ ತೆರಳಲಿರುವಂಥವರು ಗಗನಯಾತ್ರಿ ಶುಭಾಂಶು ಶುಕ್ಲಾ. ಆಯ್ಕೆಯಾಗಿದ್ದು 4 ಜನ. ಅವರಲ್ಲಿ ಆ ಪೈಕಿ ಶುಭಾಂಶು ಶುಕ್ಲಾ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇಸ್ರೋ ಇವರನ್ನ ಕಳುಹಿಸುತ್ತೆ. ಅಮೆರಿಕಾದ AX4 ಮಿಷನ್ ಜೊತೆಗೂಡಿ ಈ ಬಾಹ್ಯಾಕಾಶ ಯಾನವನ್ನ ನಡೆಸಲಾಗ್ತಾ ಇದೆ. ಅಮೆರಿಕಾದ ಕಂಪನಿಯ ಜೊತೆ ಭಾರತದ ಇಸ್ರೋ ಸಹಭಾಗಿತ್ವದ ಒಪ್ಪಂದವನ್ನ ಮಾಡಿಕೊಂಡಿದೆ. ಗ್ರೂಪ್ ಕ್ಯಾಪ್ಟನ್ ಶುಕ್ಲಾಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸದ್ಯ ತರಬೇತಿಯನ್ನ ನೀಡ್ತಾ ಇದೆ. ಜೊತೆಗೆ ನಾಸಾದಲ್ಲೂ ಕೂಡ ತೀವ್ರವಾದಂತಹ ತರಬೇತಿಯನ್ನ ಕೊಡಿಸುವಂತಹ ಕೆಲಸವನ್ನ ಇಸ್ರೋ ಮಾಡ್ತಾ ಇದೆ. ಜಪಾನ್ನ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿಯಲ್ಲೂ ಕೂಡ ತರಬೇತಿಯನ್ನ ಕೊಡಿಸಲಾಗ್ತಾ ಇದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಕಮ್ಯುನಿಕೇಷನ್ ಸಿಸ್ಟಮ್, ಎಮರ್ಜೆನ್ಸಿ ರೆಸ್ಪಾನ್ಸ್ ಪ್ರಕ್ರಿಯೆಯ ಟ್ರೈನಿಂಗ್ ಅನ್ನ ಶುಭಾಂಶು ಶುಕ್ಲಾ ಅವರಿಗೆ ನೀಡಲಾಗ್ತಾ ಇದೆ. 14 ದಿನಗಳ ಕಾಲ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇರಲಿದ್ದಾರೆ. ಬಾಹ್ಯಾಕಾಶ ಕೇಂದ್ರದಲ್ಲಿ 5 ಪ್ರಯೋಗಗಳನ್ನ ಭಾರತದ ಈ ಗಗನಯಾತ್ರಿ ನಡೆಸ್ತಾರೆ. ಮುಂದಿನ ವರ್ಷ ಬಾಹ್ಯಾಕಾಶ ನಿಲ್ದಾಣಕ್ಕೆ ಶುಭಾಂಶು ಶುಕ್ಲಾ ಅವರು ಹೋಗಲಿದ್ದಾರೆ. ಈಗಾಗಲೇ ಭೂಮಿಗೆ ಬಂದಾಗ ಅವರನ್ನ ರಿಸೀವ್ ಮಾಡಿಕೊಳ್ಳುವ ಬಗ್ಗೆ ತರಬೇತಿಯನ್ನ ನೀಡಲಾಗಿದೆ. ಬಾಹ್ಯಾಕಾಶದಿಂದ ಮರಳುವಾಗ ರಿಸೀವ್ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಅಂದ್ರೆ ಶುಕ್ಲಾರನ್ನ ಸಮುದ್ರದಲ್ಲಿ ಸೇಫ್ ಆಗಿ ಇಳಿಸಿ ರಿಸೀವ್ ಮಾಡಿಕೊಳ್ಳುವ ರೀತಿ ಇದೆಯಲ್ಲ, ಅದಕ್ಕೂ ಕೂಡ ಟ್ರೈನಿಂಗ್ ಬೇಕಾಗತ್ತೆ. ಆ ಟ್ರೈನಿಂಗ್ ನ ನೀಡಲಾಗಿದೆ. ಶುಭಾಂಶು ಶುಕ್ಲಾಗೆ ತರಬೇತಿ ಪ್ರಕ್ರಿಯೆಯನ್ನ ಕೊಟ್ಟಿರುವುದು ನೌಕಾದಳ ಹಾಗೆ ಇಸ್ರೋ. ಕೊನೆಯ ಕ್ಷಣದಲ್ಲಿ ಇನ್ ಕೇಸ್ ಶುಭಾಂಶು ಶುಕ್ಲಾ ಅವರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಬ್ಯಾಕಪ್ ಪ್ಲಾನ್ ಆಗಿ ಪ್ರಶಾಂತ್ ನಾಯರ್ ಕೂಡ ಸಿದ್ಧರಾಗಿದ್ದಾರೆ. ಬ್ಯಾಕಪ್ ಪ್ಲಾನ್ ಆಗಿ ಪ್ರಶಾಂತ್ ನಾಯರ್ ಅವರಿಗೂ ಕೂಡ ಶುಭಾಂಶು ಶುಕ್ಲಾ ಅವರಿಗೆ ಏನೆಲ್ಲ ತರಬೇತಿಯನ್ನ ಕೊಡಲಾಗಿದೆಯೋ ಆ ತರಬೇತಿಯನ್ನ ಕೊಟ್ಟು ರೆಡಿ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.